ನಾವೆಲ್ಲರೂ ಕೂಡ ಸತ್ಯವೇದದಲ್ಲಿ ಎಮೇನ್ ಬಂದು ಎಕ್ಸಡಸ್ ಅದೇ ನಾವು ವಿಮೋಚನಾ ಕಾಂಡ ಅದರಲ್ಲಿ 1ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ನಾವು ತೆಗೆದುಕೊಳ್ಳೋಣ. 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಏನೆಂಬುದಾಗಿ ಇಸ್ರೇಲ್ ಜನರು ಹೆಚ್ಚಾಗಿ ಅಭಿವೃದ್ಧಿ ಆಗೋದನ್ನು ನೋಡಿದಾಗ ಎಲ್ಲರೂ ಕೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ನಾನೇ ಹೇಳ್ಬಿಡ್ತೀನಿ. ಹೆಚ್ಚಾಗಿ ಅಭಿವೃದ್ಧಿ ಆಗೋದನ್ನು ನಾವು ಅಲ್ಲಿ ನೋಡಬೇಕಾದ್ರೆ ಫರೋಹನಿಗೆ ಆಗ ಬಂದಂಥ ಹೊಸ ಫರೋಹನಿಗೆ ಅನಿಸ್ತು, ಇವ್ರನ್ನ ಹಿಂಗೇ ಬೆಳೆಯಕ್ಕೆ ಬಿಟ್ಬಿಟ್ರೆ ಇವರು ನಮಗಿಂತಲೂ ಹೆಚ್ಚಾಗಿ ಇವರು ಆಗಿ ಒಂದಿನ ನಮಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದ್ಬಿಟ್ಟು ಇವರು ನಮ್ಮನ್ನೇ ಸೋಲಿಸ್ಬಿಟ್ಟು ಐಗುಪ್ತನ್ನೇ ಇವರು ಆಳ್ವಿಕೆ ಮಾಡಿಬಿಡ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಇವನಿಗೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಈ ಅರಸನಿಗೆ ಯೋಸೇಫನ ಬಗ್ಗೆ ಮಾಹಿತಿ ಇರಲಿಲ್ಲ ಎಂಬುದಾಗಿ. ಯೋಸೇಫನು ಇಸ್ರೇಲ್ನವನಾಗಿದ್ದರೂ ಕೂಡ ಐಗುಪ್ತಿಯನ್ನು ಆಳ್ವಿಕೆ ಮಾಡುವುದಕ್ಕಾಗಿ ಬರಲಿಲ್ಲ, ಆದರೆ ಐಗುಪ್ತಿಗೆ ಅವನಿಂದ ದೇವರು ಆಶೀರ್ವಾದವನ್ನು ತಂದರು. ಹಲ್ಲೆಲೂಯಾ. ಬರಗಾಲದಲ್ಲಿ ಐಗುಪ್ತು ಎಲ್ಲ ರಾಷ್ಟ್ರಗಳಿಗೂ ದೇಶಗಳಿಗೂ ಕೊಡುವಂಥದ್ದಾಗಿತ್ತು ಅಂದರೆ ಅದಕ್ಕೆ ಕಾರಣ ದೇವರು ಒಬ್ಬ ಯೋಸೇಫನನ್ನು, ಒಬ್ಬ ಇಸ್ರೇಲ್ನನ್ನು ದೇವರು ಉಪಯೋಗಿಸಿದರು ಅಲ್ವಾ. ಆದರೆ ಈ ಅರಸನಿಗೆ ಅದರೆಲ್ಲ ಮಾಹಿತಿ ಇರಲಿಲ್ಲ. ಆದರೆ ಅವನಿಗೇನಾಯಿತು, ಈ ಜನನ ಯಾವ ರೀತಿಯಲ್ಲಾದರೂ ಇವ್ರನ್ನ ಮುಟ್ಕುಗೊಳಿಸ್ಬೇಕು, ಇವ್ರನ್ನ ಹಿಂಸಿಸಬೇಕು, ಇವರು ಎಷ್ಟೇ ಇದ್ದರೂ ನಮ್ಮ ಕಾಲ ಕೆಳಗಿರಬೇಕು, ಇವರು ಬೆಳಿಬಾರ್ದು ಎಂಬುದಾಗಿ ಅವನು ಬಂದು ಒಂದು ಸ್ಟ್ರಾಂಗ್ ಆದಂಥ ಒಂದು ನಿರ್ಧಾರನ ಮಾಡ್ದ. ಹಲ್ಲೆಲೂಯಾ. ಅವನು ಏನನ್ನೆಲ್ಲ ಮಾಡ್ದ ಎಂಬುದಾಗಿ ದೇವರ ವಾಕ್ಯದಲ್ಲಿ ಈ 1ನೇ ಅಧ್ಯಾಯದಲ್ಲೇ ಇದೆ. ಅವನು ಎಷ್ಟು ಕ್ರೂರಿಯಾಗಿದ್ದನು ಎಂಬುದಾಗಿ ನೋಡಬೇಕಾದ್ರೆ ಅವನು ದೊಡ್ಡ 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 ಒಂದು ಸ್ಟೋರ್ ಹೌಸ್ಗಳನ್ನು ಕಟ್ಟಿಸಿದ ಇವ್ರ ಮೂಲಕ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೊಡ್ಡ 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 ಸ್ಟೋರ್ ಹೌಸ್ಗಳನ್ನು ಕಟ್ಟಿಸಿ ಅವರಿಗೆ ಹುಲ್ಲನ್ನು ಕೊಡದೆ ಅವರ ಇಟ್ಟಿಗೆಗಳನ್ನು ಮಾಡೋದಕ್ಕೆ ಅವರಿಗೆ ತುಂಬ ನೋವನ್ನು ಕೊಟ್ಟು ಅವ್ರಿಗಿದ್ದಂಥ 8 ತಾಸು ಕೆಲಸವನ್ನು 12 ತಾಸು ಕೆಲಸವನ್ನಾಗಿ ಮಾಡಿ ಅವರು ಕೊಡ್ತಿದ್ದಂಥ ಆ ಜೀತಗಳನ್ನು ಕಡಿಮೆ ಮಾಡಿ ಈ ರೀತಿಯಾಗಿ ಆ ಜನ ಕಣ್ಣೀರಿಡಬೇಕು, ನೋವು ಪಡಬೇಕು ಅಂಥ ಒಂದು ಪರಿಸ್ಥಿತಿಗೆ ಆ ಫರೋಹನನು ಅವ್ರನ್ನ ತಳ್ತಾನೆ. ಹಲ್ಲೆಲೂಯಾ. ಅವರ ಒಂದು ಪರಿಸ್ಥಿತಿಯು ಚಿಂತಾಜನಕವಾಗಿಬಿಡ್ತದೆ. ಯಾಕೆಂದರೆ ನೋವು ಅವ್ರಿಗೆ ತಡ್ಕೊಳ್ಳೋಕ್ಕೆ ಆಗಲ್ಲ. ಒಂದು ದಿನ ಅವರು ಕೆಲಸ ಮಾಡಿಬಿಟ್ರೆ ಮರುದಿನ ಅವರಿಗೆ ಎದ್ದೊಳೋದಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿ. ಯಾಕೆ ಅದನ್ನು ಮಾಡ್ತಾ ಇದ್ದಾನೆಂದರೆ ಅವನ ಕೆಲಸ ಆಗಬೇಕೆಂಬುದಕ್ಕಾಗಿ ಅಲ್ಲ, ಈ ಜನ ಸಾಯಬೇಕು, ಈ ಜನ ಹೆಚ್ಚಾಗಬಾರ್ದು, ಈ ಜನದಲ್ಲಿ ಒಬ್ಬರೂ ಕೂಡ ಎದುರು ಮಾತನಾಡೋನು ಇರಕೂಡ್ದು, ಇವರು ನಮಗೆ ಬಂದು ಜೀತದಾಳಾಗಿ ನಮ್ಮ ಕೆಳಗೆ ದಾಸರಾಗಿರಬೇಕು ಇಸ್ರೇಲ್ ಜನ ಎಂಬುದಾಗಿ ನೋವು ಪಡಿಸುವುದಕ್ಕಾಗಿ ಅವನು ಇವೆಲ್ಲವನ್ನ ಮಾಡ್ತಾ ಇದ್ದ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಪ್ರಿಯರೇ, ಅವನು ಇನ್ನೊಂದು ಕೆಟ್ಟ ಒಂದು ನಿರ್ಧಾರಕ್ಕೆ ಬರ್ತಾನೆ. ಏನೆಂಬುದಾಗಿ ನೋಡಬೇಕಾದ್ರೆ ಆ ಒಂದು ಇಸ್ರೇಲ್ ಜನರಲ್ಲಿ ಹುಟ್ಟುವಂಥ ಆ ಮಕ್ಕಳಿದಾರಲ್ಲ, ಆ ಮಕ್ಕಳಲ್ಲಿ ಗಂಡು ಮಗು ಆಗಿದ್ರೆ ಅದನ್ನು ಏನು ಮಾಡಿಬಿಡ್ಬೇಕು, ಅದನ್ನು ಸಾಯಿಸಿಬಿಡ್ಬೇಕು. ಹಲ್ಲೆಲೂಯಾ. ಆ ಒಂದು ಆಜ್ಞೆನ ಓಡಿಸ್ಬೇಕಾದ್ರೆ ಅವನು ಹೇಳ್ತಾನೆ, 2 ವರ್ಷಕ್ಕಿಂತ ಕಡಿಮೆ ಇರುವಂಥ ಎಲ್ಲ ಗಂಡು ಮಕ್ಕಳನ್ನ ಏನು ಮಾಡಬೇಕು, ಅದನ್ನು ಕತ್ತಿಸಿ ಅದನ್ನು ನೈಲ್ ನದಿಯಲ್ಲಿ ಎಸಿಬೇಕೆಂಬುದಾಗಿ. ಹಲ್ಲೆಲೂಯಾ. ಅದು ಮಾತ್ರವಲ್ಲದೆ ಇನ್ನೂ ಒಂದು ನೋವಿನ ಒಂದು ಸಂಗತಿ ಏನೆಂದರೆ 9 ತಿಂಗಳು 10 ತಿಂಗಳು ಹೊಟ್ಟೆಯಲ್ಲಿ ಗರ್ಭವನ್ನು ಹೊತ್ತು ಆ ಒಂದು ಮಗುವನ್ನು ಹೊಟ್ಟೆಯಲ್ಲಿಟ್ಟು ಕಾಯ್ತಾ ಇದ್ದಂಥ ಆ ಒಂದು ತಾಯಿಗೆ ಯಾರೆಲ್ಲ ಬಂದು ಆ ಒಂದು ಏನಂತ ಹೇಳ್ತಾರೆ ಸೂಲಗಿತ್ತಿಯರು ಅಲ್ವಾ, ಆ ಒಂದು ಪ್ರಸವವನ್ನು ನೋಡುವುದಕ್ಕಾಗಿ ಬರುವವರು ಇರ್ತಾರಲ್ಲ, ಅವರು ಐಗುಪ್ತಿಯರಾಗಿರ್ತಾರೆ. ಅವ್ರನ್ನ ಕರೆಸ್ಬೇಕಾದ್ರೆ ಅವ್ರು ಏನು ಮಾಡ್ತಾ ಇದ್ರು, ಅವರು ಆ ಪ್ರಸವನ ನೋಡಬೇಕಾದ್ರೆ, ಮಗು ಹೆರಬೇಕಾದ್ರೆ ಆ ಮಗು ಹುಟ್ಟಿದಂಥ ಮಗು ಒಂದು ವೇಳೆ ಗಂಡು ಮಗು ಆಗಿದ್ರೆ ಅಲ್ಲೇ ಆ ಮಗುನ ಸಾಯಿಸ್ಬಿಡ್ಬೇಕು. ನಾ ಹೇಳೋದನ್ನ ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಎಂಥ ಒಂದು ಕೆಟ್ಟ ಒಂದು ಕಾರ್ಯ ಅಲ್ವಾ? ಹಲ್ಲೆಲೂಯಾ. ನೀವು ನೋಡಿದ್ರೆ ಕೆಲವು ದಿನಗಳ ಹಿಂದೆ ಅಮೇರಿಕಾದಲ್ಲಿ ನಡೆದಂಥ ಒಂದು ಘಟನೆ ಅಲ್ವಾ. ಚಾರ್ಲಿ ಕಿರ್ಕ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಯಾವ ರೀತಿಯಲ್ಲಿ ಗುಂಡಿಕ್ಕಿ ಅವರು ಸಾಯಿಸ್ಬಿಟ್ರು ಅಲ್ವಾ. ಹಲ್ಲೆಲೂಯಾ. ಬಲವಾದಂಥ ದೇವರ ಮಗನು, ಒಳ್ಳೆಯ ವಿಶ್ವಾಸಿ, ಸ್ಪಷ್ಟವಾಗಿ ದೇವರ ಬಗ್ಗೆ ಮಾತನಾಡುವಂಥ ಒಂದು ವ್ಯಕ್ತಿಯಾಗಿದ್ದನು. ಆತನು ಅನೇಕ ರೀತಿಯಾದಂಥ ಒಂದು ಮಾರ್ಪಾಡನ್ನು ಅಮೆರಿಕ ಒಳಗೆ ತರುವುದಕ್ಕೆ ದೇವರು ಸಹಾಯ ಮಾಡಿದ್ರು. ಈ ಒಂದು ಬಾರಿ ಪ್ರೆಸಿಡೆಂಟ್ ಟ್ರಂಪ್ ಯಾವಾಗ ಆಯ್ಕೆ ಆದರೂ ಆ ಸಮಯದಲ್ಲಿ ವೈಸ್ ಪ್ರೆಸಿಡೆಂಟನ್ನು ಎಲೆಕ್ಟ್ ಮಾಡಿದಂಥ ಆ ಒಂದು ಟೀಮಲ್ಲಿ ಒಬ್ಬ ಮೆಂಬರ್ ಚಾರ್ಲಿ ಕಿರ್ಕ್. ಹಲ್ಲೆಲೂಯಾ. ಅಂಥ ಒಂದು ಹೈ ಪೊಸಿಷನಲ್ಲಿ ಪ್ರೆಸಿಡೆಂಟ್ ಟ್ರಂಪ್ಗೆ ಭಾಳ ಹತ್ತಿರದವನಾಗಿದ್ದು
ಎಷ್ಟೆಲ್ಲ ಇದ್ದಾಗಲೂ ಕೂಡ ಯಾಕೆ ಅವನ ಗುಂಡಕ್ಕಿ ಸಾಯಿಸಿದ್ರು ಗೊತ್ತಾ? ಅವನು ಎದುರು ನಿಂತಂಥದ್ದು ಅಬಾರ್ಷನ್ ವಿರುದ್ಧವಾಗಿ. ಆಮೆನ್, ಹಲ್ಲೆಲೂಯಾ. ಭ್ರೂಣ ಹತ್ಯೆ ಮಾಡಬೇಡ್ರಿ ಎಂಬುದಾಗಿ. ಆಮೆನ್. ಯಾಕೆಂದರೆ ಅಮೇರಿಕ ಎಲ್ಲ ರಾಷ್ಟ್ರಗಳಿಗಿಂತಲೂ ಹೆಚ್ಚಾದಂಥ ಭ್ರೂಣ ಹತ್ಯೆಯಲ್ಲಿ ಇರುವಂಥ ಒಂದು ರಾಷ್ಟ್ರ ಅದು. ಆಮೆನ್. ಅದು ಮಾತ್ರವಲ್ಲದೆ ಸಲಿಂಗ ಕಾಮಗಳು ಈ ರೀತಿಯಾದಂಥ ಒಂದು ಕೆಟ್ಟ ಒಂದು ಪಾಪದಲ್ಲಿ ಮುಳುಗೋಗಿರುವಂಥ ಆ ದೇಶದಲ್ಲಿ ಸ್ವರವಾಗಿ ಅವನು ಎದ್ದಿದ್ದಕ್ಕೋಸ್ಕರ ಅವನ್ನ ಸಾಯಿಸೇ ಬಿಟ್ರು. ಆಮೆನ್, ಹಲ್ಲೆಲೂಯಾ. ಆಮೆನ್. ನಾನು ಏನು ಹೇಳ್ತಾ ಇದ್ದೇನೆ, ಈ ಒಂದು ಪರಿಸ್ಥಿತಿ ಈಗ ಮಾತ್ರ ಇರಲಿಲ್ಲ, ಆಗಲೂ ಕೂಡ ಭ್ರೂಣ ಹತ್ಯೆಗೂ ಆಮೆನ್ ಆ ದಿನ ಫರೋಹ ಮಾಡ್ತಿದ್ದ ಕಾರ್ಯಕ್ಕೂ ಏನ್ರಿ ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ. ಆಮೆನ್. ಗರ್ಭದಿಂದ ಹೊರಗೆ ಬಂದಿದ್ದ ಕೂಡಲೇ ಆ ಮಗು ಆಮೆನ್ ಇನ್ನೂ ಬಾಯಿ ತೆರೆಯೋದಕ್ಕಿಂತ ಮುಂಚೆ, ಕಣ್ಣು ತೆರೆಯೋದಕ್ಕಿಂತ ಮುಂಚೆ ಅಲ್ಲೇನೆ ಕೊಂದು ಬಿಡುವಂಥ ಒಂದು ಆಜ್ಞೆಯನ್ನು ಹೊರಡಿಸಿ ಎಷ್ಟು ಮಕ್ಕಳು ಆ ರೀತಿಯಾಗಿ ಸತ್ತಿರ್ಬೋದಲ್ವಾ? ಆಮೆನ್, ಹಲ್ಲೆಲೂಯಾ. ಅದರಲ್ಲಿ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಇಬ್ಬರು ಇದ್ರು ರೀ. ಆಮೆನ್, ಹಲ್ಲೆಲೂಯಾ. ಆಮೆನ್. ಹೋದ ವಾರ ನಾನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ಹೇಳಿದ್ರು, ಆಮೆನ್, ಇವರ ಇಬ್ಬರ ಬಗ್ಗೆ ದೇವರು ನನ್ನ ಜೊತೆ ಮಾತಾಡಿದ್ರು. ಒಂದು ಒಬ್ಬಳ ಹೆಸರು ಶಿಫ್ರಾ ಎಂಬುದಾಗಿ. ಎಲ್ಲರೂ ಹೇಳ್ರಿ ನನ್ನೊಂದಿಗೆ, ಶಿಫ್ರಾ. ಆಮೆನ್, ಹಲ್ಲೆಲೂಯಾ. ಮತ್ತೊಬ್ಬಳ ಹೆಸರು ಪೂವಾ. ಆಮೆನ್. ಇವರಿಬ್ಬರು ಏನಾಗಿದ್ರು? ಇವರು ಐಗುಪ್ತ ದೇಶದ ಒಂದು ಸೂಲಗಿತ್ತಿಯರಾಗಿದ್ರು. ಇವರು ಏನಾಗಿದ್ರು? ಇವರ ಕೆಲಸ ಆಮೆನ್. ಇವಾಗೆಲ್ಲ ನಾವು ಹೇಳ್ತೀವಲ್ಲ, ದಾದಿಮಾ ಆಮೆನ್, ಆಯಾಗಳು ಆಮೆನ್, ಅವರೇ ಅಲ್ವಾ ಈ ಹಳ್ಳಿಗಳಲ್ಲೆಲ್ಲ ಪ್ರಸವ ಮಾಡೋರು ಅಲ್ವಾ? ಮಕ್ಕಳು ಇರಬೇಕಂದ್ರೆ ದೂರ ಇರ್ತದೆ ಹಾಸ್ಪಿಟ್ಲ್ಗಳು, ಆದರೆ ಇವ್ರನ್ನ ಕರೆಸ್ತಾರೆ. ಆಮೆನ್. ಇವರುಗಳು ಡಾಕ್ಟರ್ಗಿಂತ ತುಂಬ ಫೇಮಸ್ ಇವ್ರುಗಳು. ಆಮೆನ್, ಹಲ್ಲೆಲೂಯಾ. ಇವರ ಒಂದು ಏನು ಹೇಳ್ತಾರಲ್ಲ, ಇವರ ಕೈ ಬಂದು ಅದೃಷ್ಟ ಕೈಗಳೆಂಬುದಾಗಿ. ಆಮೆನ್. ಎಷ್ಟೋ ಜನ ಅವ್ರಿಗೆ ಆಮೆನ್ ಇವಾಗಲೂ ಇದ್ದಾರೆ ಅಲ್ವಾ? ಆಮೆನ್. ಮಾತ್ರವಲ್ಲದೆ ಅವರು ಸ್ನಾನ ಮಾಡಿಸಿದ್ರೆ ಆ ಮಗು ಚೆನ್ನಾಗಿ ಬೆಳೀತದೆ ಎಂಬುದಾಗಿ, ಗಟ್ಟಿ ಮುಟ್ಟಿಯಾಗಿರ್ತದೆ ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಸೊ ಆ ದಿನಗಳಲ್ಲಿಯೂ ಕೂಡ ಈ ಶಿಫ್ರಾ ಮತ್ತು ಈ ಪೂವ ಇವರಿಬ್ಬರು ಕೂಡ ಈ ಸೂಲಗಿತ್ತಿಯರಾಗಿದ್ರು. ಇವರು ಪ್ರಸವ ನೋಡುವವರಾಗಿದ್ರು. ಇವರು ಆ ಹೆರಿಗೆಯಲ್ಲಿ ನಿಂತು ಹೆರಿಗೆ ಮಾಡಿಸಿಕೊಡುವವರಾಗಿ ಇವರು ಇದ್ರು ಪ್ರಿಯರೇ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ನಾನು ಹೇಳುತ್ತಿರುವಂಥ ಕಾರ್ಯವನ್ನು ಚೆನ್ನಾಗಿ ಗಮನಿಸ್ರಿ. ಆದರೆ ಇವರ ಒಳಗಿದ್ದಂಥ ಒಂದು ವ್ಯತ್ಯಾಸ ಏನಂದರೆ, ಇವರು ದೇವರಿಗೆ ಭಯಪಡುವವರಾಗಿದ್ದರು. ಆಮೆನ್, ಹಲ್ಲೆಲೂಯಾ. ಫರೋಹನು ಕ್ರೂರಿಯಾಗಿದ್ದನು. ಫರೋಹನು ಭಾಳ ಸ್ಟ್ರಿಕ್ಟ್ ಆಗಿದ್ದನು. ಫರೋಹನು ಆಮೆನ್ ಎಲ್ಲದರಲ್ಲೂ ಕೂಡ ಅವನು ಗಮನ ಇಟ್ಟು ನೋಡುವಂಥವನಾಗಿದ್ದರೂ ಕೂಡ ಇವರು ಫರೋಹನಿಗಿಂತಲೂ ಒಬ್ಬನ್ನ ಹೆಚ್ಚಾಗಿ ಭಯಪಟ್ಟರು, ಅದು ದೇವರನ್ನ ಭಯಪಟ್ಟರು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಫರೋಹ, ಒಂದು ನಿಮಿಷ ನಾನು ಹೇಳೋದನ್ನು ಚೆನ್ನಾಗಿ ಗಮನಿಸ್ರಿ. ಫರೋಹ ಯಾವುದಕ್ಕಾಗಿ ಭಯಪಟ್ಟ? ಈ ಜನರು ಹೆಚ್ಚಾಗಬಾರ್ದು. ಈ ಜನ ಒಂದು ವೇಳೆ ಹೆಚ್ಚಾಗ್ಬಿಟ್ರು ಅಂದರೆ ಏನಾಗ್ತದೆ? ಇವರು ನಮ್ಮ ವಿರುದ್ಧವಾಗಿ ನಿಂತು ನಮ್ಮನ್ನು ಸೋಲಿಸ್ಬಿಡ್ತಾರೆ. ಆಮೆನ್, ಹಲ್ಲೆಲೂಯಾ. ಇವರು ಹೆಚ್ಚಾಗಬಾರ್ದು ಅಂದರೆ ಏನು ಮಾಡಬೇಕು? ಇವರಿಗೆ ಹುಟ್ಟುವಂಥ ಮಕ್ಕಳಲ್ಲಿ ವಿಶೇಷವಾಗಿ ಯಾರು ಗಂಡು ಮಕ್ಕಳು ಇರಬಾರ್ದು. ಯಾಕಂದರೆ ಯುದ್ಧಕ್ಕೆ ಆಮೆನ್ ಅವರು ಬರಬಾರ್ದು, ಯಾರು ಎದುರು ಮಾತನಾಡೋರಾಗಿರಬಾರ್ದು ಅನ್ನೋದಕ್ಕೋಸ್ಕರ ಆತನು ಏನು ಮಾಡ್ತಾನೆ? ಹುಟ್ಟುವ ಮಗುವನ್ನೇ ಆಮೆನ್ ಕೊಲ್ಲಬೇಕೆಂಬುದಾಗಿ ಅವನು ನಿರ್ಧಾರ ಮಾಡ್ತಾನೆ. ಹಲ್ಲೆಲೂಯಾ. ಆದರೆ ಒಂದನ್ನು ತಿಳಿದುಕೊಳ್ಳ್ರಿ ಪ್ರಿಯರೇ, ಒಂದು ಕಡೆ ಫರೋಹನ ಒಂದು ಸ್ವರ ನಿಮ್ಮ ಜೀವಿತದಲ್ಲಿ ಆಮೆನ್ ಹಲ್ಲೆಲೂಯಾ ಒಂದು ನಿರಾಶೆ ಪಡಿಸುವಂಥ ಒಂದು ಸ್ವರ. ಪ್ರತಿಯೊಂದು ದಿನ ಕ್ರೈಸ್ತರಾಗಿರುವಂಥ ನಾವು, ದೇವರ ಮಕ್ಕಳಾಗಿರುವಂಥ ನಾವು ಆಮೆನ್ ರಕ್ಷಣೆ ಹೊಂದಿದಾಗ ಅನ್ಕೋಬಿಡ್ತೇವೆ ಏನೆಂಬುದಾಗಿ, ಇನ್ಮೇಲೆ ನನ್ನ ಜೀವನ ಪರಲೋಕದಲ್ಲಿ ಆಮೆನ್ ನನ್ನ ಹೆಸರು ಬರೆಯಲ್ಪಟ್ಟಿರೋದು ಮಾತ್ರ ಅಲ್ಲ, ನನ್ನ ಜೀವನನೇ ಪರಲೋಕ ಥರ ಇದ್ಬಿಡ್ತದೆ ಅಂತ. ಹಲ್ಲೆಲೂಯಾ. ಇನ್ಮೇಲೆ ನನಗೆ ನೋವಿಲ್ಲ, ಇನ್ಮೇಲೆ ನನಗೆ ಕಣ್ಣೀರಿಲ್ಲ, ಇನ್ಮೇಲೆ ದುಃಖ ಇಲ್ಲ ಎಂಬುದಾಗಿ. ಆದರೆ ದೇವರ ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿ ಕಣ್ಣೀರು ವೇದನೆ ಉಂಟು. ಆಮೆನ್, ಹಲ್ಲೆಲೂಯಾ. ಈ ಲೋಕ ನಿಮ್ಮನ್ನು ದ್ವೇಷಿಸ್ತದೆ, ಯಾಕಂದರೆ ಅದು ನನ್ನನ್ನು ಕೂಡ ದ್ವೇಷಿಸ್ತು. ಆಮೆನ್, ಹಲ್ಲೆಲೂಯಾ. ಆದರೆ ಒಂದು ದಿನ ನಮಗಿರುವಂಥ ಒಂದು ದೊಡ್ಡ ನಂಬಿಕೆಯನ್ನು, ಒಂದು ದಿನ ನಾವು ಪರಲೋಕಕ್ಕೆ ಹೋಗ್ಲಿಕ್ಕಿದ್ದೇವೆ. ಅಲ್ಲಿ ಕಣ್ಣೀರಿಲ್ಲ, ಹಸುವೆ ಇಲ್ಲ, ದುಃಖ ಇಲ್ಲ, ಅಲ್ಲಿ ಗುಣುಗುಟ್ಟುವಿಕೆ ಇಲ್ಲ, ಅಲ್ಲಿ ಕೈತನ ಇಲ್ಲ, ಏನೇನೂ ಇಲ್ಲ. ಆಮೆನ್. ಅಳಿಯದೇ ಇರುವಂಥ ರಾಜ್ಯದಲ್ಲಿ ನಾನು ಬದುಕಲಿಕ್ಕಿದ್ದೇನೆ, ಸಮಾಧಾನದ ರಾಜ್ಯದಲ್ಲಿ ನಾನು ಬದುಕಲಿಕ್ಕಿದ್ದೇನೆ. ಅಲ್ಲಿ ಮಾಂಸನೇ ಇರೋದಿಲ್ಲ, ನಾನು ದೂತನಾಗಿ ದೇವರನ್ನ ನಾನು ಆರಾಧಿಸ್ತೇನೆ. ಆದರೆ ಈ ಲೋಕದಲ್ಲಿ ಹೆಂಗೆ ಪ್ರತಿ ದಿನವೂ ಕೂಡ ನಮ್ಮ ಮಧ್ಯದಲ್ಲಿ ಸಮಸ್ಯೆಗಳು, ಪ್ರತಿ ದಿನವೂ ಕೂಡ ನಮ್ಮ ಜೀವಿತದಲ್ಲಿ ನಿರಾಶೆಗಳು. ಆಮೆನ್. ಫರೋಹನ ಒಂದು ಸ್ವರ ಕೇಳ್ತಾನೇ ಇದೆ. ಹಲ್ಲೆಲೂಯಾ. ನಮ್ಮನ್ನು ನಿರಾಶೆ ಪಡಿಸುವಂಥ ಸ್ವರ ಕೇಳ್ತಾನೇ ಇದೆ. ಆದರೆ ಈ ಒಂದು ಬೆಳಗಿನ ಸಮಯದಲ್ಲಿ ದೇವರು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನಿಮ್ಮೊಳಗಿರುವಂಥ ಆ ಒಂದು ಸಮಾಧಾನವನ್ನು ಬೆಳೆಯೋದಕ್ಕೆ ಬಿಟ್ಟುಕೊಡು. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ಅಂದರೆ ಆಮೆನ್ ನಿಮ್ಮ ಜೀವಿತದಲ್ಲಿ ಆ ಶಿಫ್ರಾ, ಆ ಒಂದು ಪೂವ ಕಾರ್ಯ ಮಾಡಬೇಕ್ರಿ. ಆಮೆನ್. ಎಷ್ಟು ಜನ ಆಮೆನ್ ಎಂಬುದಾಗಿ ಹೇಳ್ತೀರಿ?
ಒಂದು ಕಡೆ ನಿಮ್ಮನ್ನು ಕೊಲ್ಲುವುದಕ್ಕಾಗಿ ನಿಂತಿರುವಂಥ ನಿರಾಶೆಗಳು, ಇನ್ನೊಂದು ಕಡೆ ದೇವರು ನಿನ್ನನ್ನು ಬದುಕಿಸುವುದಕ್ಕಾಗಿ, ನೀನು ನೀನು ಸಸಿಯಾಗಿರಬೇಕಾದ್ರೆ, ನೀ ಚಿಗುರು ಹೊಡಿಬೇಕಾದ್ರೆ ನಿನ್ನನ್ನು ಕಿತ್ತಿ ಎಸೆಯದಂಥ ಒಂದು ಜನರನ್ನ ಒಂದು ದೇವ ಪ್ರಸನ್ನತೆಯನ್ನು ದೇವರು ನಿಮಗಾಗಿಟ್ಟಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ?